ಹೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಭರತ್ ಬಿಲ್ಸ್. ಪ್ಲೇಸ್ಮೆಂಟ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ? ಎಸ್ ಕ್ಯೂ ಎಲ್ ಜಾಯಿನ್ಸ್, ನಾರ್ಮಲೈಸೇಷನ್ ಎಲ್ಲ ಕಲಿತಾ ಹೋಗ್ಬೇಕು ಅಂದ್ರೆ ಫಸ್ಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬೇಸಿಕ್ಸ್ ಸ್ಟ್ರಾಂಗ್ ಆಗಿ ತಿಳ್ಕೋಬೇಕು. ಸೊ ಇವತ್ತಿಂದ ನಮ್ಮ 21 ಡೇಸ್ DBMS ಪ್ಲೇಸ್ಮೆಂಟ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಡೇ 1 ಅಲ್ಲಿ DBMS ಅಂದ್ರೆ ಏನು, DBMS ಯಾಕೆ ಇಂಪಾರ್ಟೆಂಟ್, ಫೈಲ್ ಸಿಸ್ಟಮ್ ಗಿಂತ DBMS ಯಾಕೆ ಬೆಟರ್ ಅನ್ನೋದನ್ನ ತಿಳ್ಕೊಂತ ಹೋಗೋಣ. ಸೊ ಲೆಟ್ಸ್ ಜಂಪ್ ಇನ್ ಟು ದ ಟಾಪಿಕ್. So now the question is, what is DBMS? DBMS ಅಂದ್ರೆ Database Management System. Simple ಆಗಿ ಹೇಳಬೇಕು ಅಂದ್ರೆ Database Management System is a software that helps us to store, organize, retrieve and manage the data efficiently. ಹೇಗೆ? ಫಾರ್ ಎಕ್ಸಾಂಪಲ್ ನಿಮ್ ಕಾಲೇಜ್ ಸ್ಟೂಡೆಂಟ್ಸ್ ರೆಕಾರ್ಡ್ಸ್ ಆಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಯೂಸರ್ ಡೇಟಾ, ಪ್ರತಿ ಒಂದನ್ನು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಯಾಕೆಂದ್ರೆ ಇನ್ ಆರ್ಡರ್ ಟು ಫಾಸ್ಟರ್ ಆಕ್ಸಿಸ್, ಫಾಸ್ಟರ್ ರಿಟ್ರೀವ್ ಅಂಡ್ ಫಾಸ್ಟರ್ ಸ್ಟೋರೇಜ್ಗೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡಿರ್ತಾರೆ. ಬೇಸಿಕ್ ಅನಾಲಜಿ ಅಂದ್ರೆ ಇವಾಗ ಡಿಜಿಟಲ್ ಲೈಬ್ರರೀಸ್ ಬಂದಿದೆ. ಡಿಜಿಟಲ್ ಲೈಬ್ರರೀಸ್ ಎಲ್ಲ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯೂಸ್ ಮಾಡಿ ಸ್ಟೋರ್ ಮಾಡಿರ್ತಾರೆ. ಯಾಕೆಂದ್ರೆ ಯಾವ ಕಂಪಾರ್ಟ್ಮೆಂಟ್ ಆಫ್ ಬುಕ್ಸ್, ಯಾವ ಜಾನರ್ ಆಫ್ ಬುಕ್ಸ್ ಯಾವಿದೆ. ಫಾರ್ ಎಕ್ಸಾಂಪಲ್ ಸಿವಿಲ್ ಡಿಪಾರ್ಟ್ಮೆಂಟ್ ಬುಕ್ಸೇ ಬೇರೆ ಕಡೆ ಸ್ಟೋರ್ ಮಾಡಿರ್ತಾರೆ, CSC ಡಿಪಾರ್ಟ್ಮೆಂಟ್ ಬುಕ್ಸೇ ಬೇರೆ ಕಡೆ ಸ್ಟೋರ್ ಮಾಡಿರ್ತಾರೆ. ಇನ್ CSC ಡಿಪಾರ್ಟ್ಮೆಂಟ್ ಅಲ್ಲಿ ಸಬ್ ಪಾರ್ಟ್, ಈಗ ಆಪರೇಟಿಂಗ್ ಸಿಸ್ಟಮ್ಸ್ ಬುಕ್ಸ್ ಎಲ್ಲ ಒಂದ್ ಕಡೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಬುಕ್ಸ್ ಎಲ್ಲ ಒಂದ್ ಕಡೆ, ಊಪ್ಸ್ ಕಾನ್ಸೆಪ್ಟ್ಸ್ ಬುಕ್ಸ್ ಎಲ್ಲ ಒಂದ್ ಕಡೆ, ಅಂದ್ರೆ ಸಪ್ರೇಟ್ ಕಂಪಾರ್ಟ್ಮೆಂಟ್ ವೈಸ್ ಸ್ಟೋರ್ ಮಾಡ್ತಾ ಹೋಗಿರ್ತಾರೆ. ಇವಾಗ ಯಾವ ಕಂಪಾರ್ಟ್ಮೆಂಟ್ ಅಲ್ಲಿ, ಯಾವ ವಾರ್ಡ್ರೂಪ್ ಅಲ್ಲಿ, ಯಾವ ಸೆಕ್ಷನ್ ಅಲ್ಲಿ ಯಾವ ಬುಕ್ ಇದೆ ಅಂತ ಫಾಸ್ಟರ್ ಆಗಿ ನೀವು ಸ್ಟೋರ್ ಮಾಡಬೇಕು ಅಂಡ್ ಫಾಸ್ಟರ್ ಆಗಿ ನೀವು ಸ್ಟೂಡೆಂಟ್ಸ್ಗೆ ಕೊಡಬೇಕು ಅಂದಾಗ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯೂಸ್ ಆಗುತ್ತೆ. ಸೊ ಫಾಸ್ಟರ್ ಆಗಿ ಸ್ಟೋರ್ ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು ಅಂಡ್ ರಿಟ್ರೀವ್ ಕೂಡ ಮಾಡ್ಬೋದು. ಬೇಸಿಕಲಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದು ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್. ಫಾರ್ ಎಕ್ಸಾಂಪಲ್ MySQL, PostgreSQL, Oracle SQL and SQL Server. These are the DBMS software applications. ಸೊ ಇಂಟರ್ವ್ಯೂ ಅಲ್ಲಿ ಮೆಜಾರಿಟಿ ಆಫ್ ದ ಕ್ವೆಶನ್ ಏನ್ ರೈಸ್ ಮಾಡ್ತಾರೆ ಅಂತಂದ್ರೆ, ಫೈಲ್ ಸಿಸ್ಟಮ್ ಇರುವಂತದ್ದು ಮತ್ತೆ DBMS ಇರುವಂತಹ ಮೇಜರ್ ಡಿಫರೆನ್ಸ್ ಏನು. ಫೈಲ್ ಸಿಸ್ಟಮ್ ಅಲ್ಲಿ ಆಲ್ರೆಡಿ ಡ್ರಾಬ್ಯಾಕ್ಸ್ ಆಗಿರುವಂತ ಈ ಎಲ್ಲಾ ಫೇಲ್ಯೂರ್ ಸಿಸ್ಟಮ್ಸ್ ನ ಆಕ್ಚುಲಿ DBMS ಅಚೀವ್ ಮಾಡಿದ್ಯಾ ಇಲ್ವಾ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಫೈಲ್ ಸಿಸ್ಟಮ್ ಅಲ್ಲಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ರಿ, ಇಲ್ಲಿ ಯಾವ ರೀತಿ ಆರ್ಗನೈಸ್ ಮಾಡಿದ್ರೆ ದೇರ್ ಇಸ್ ನೋ ಪ್ರಾಪರ್ ಅರೇಂಜ್ಮೆಂಟ್ ಒಂದು, ಮತ್ತೆ ಡೇಟಾ ಡ್ಯೂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಈ ಕ್ಲಮ್ಸಿ ಮತ್ತೆ ಅನ್ಆರ್ಡರ್ಡ್ ಮತ್ತೆ ರ್ಯಾಂಡಮ್ ಆಗಿ ಅರೇಂಜ್ಮೆಂಟ್ ಆರ್ಗನೈಸ್ ಮಾಡಿರೋದ್ರಿಂದ ಡಿಫಿಕಲ್ಟ್ ಟು ಸರ್ಚ್ ಅಂಡ್ ದೇರ್ ಇಸ್ ನೋ ಸೆಕ್ಯೂರಿಟಿ ಫಾರ್ ಯುವರ್ ರೆಕಾರ್ಡ್ಸ್. ಆಲ್ಸೋ ಡೇಟಾ ಇನ್ಕನ್ಸಿಸ್ಟೆನ್ಸಿ ಮೇ ಬಿ ಪಾಸಿಬಲ್. ಇನ್ ಸಮ್ಟೈಮ್ಸ್ ಮಲ್ಟಿಪಲ್ ಯೂಸರ್ಸ್ ಕೆನಾಟ್ ಆಕ್ಸೆಸ್ ದಿ ಫೈಲ್ ಸಿಸ್ಟಮ್ ಅಟ್ ಸೈಮಲ್ಟೇನಿಯಸ್ಲಿ. ಈ ಎಲ್ಲಾ ಡ್ರಾಬ್ಯಾಕ್ಸ್ ನ DBMS ಅಚೀವ್ ಮಾಡ್ತು. ಸೊ DBMS ಅಡ್ವಾನ್ಸ್ ಫೀಚರ್ ಜೊತೆ ಬಂತು. ದಟ್ಸ್ ವೈ DBMS is 10x better than the file system. So what's the major difference between the DBMS and the file systems ಅಂದ್ರೆ, ಫೈಲ್ ಸಿಸ್ಟಮ್ ಅಲ್ಲಿ ಬರುವಂತ ಎಲ್ಲಾ ಡ್ರಾಬ್ಯಾಕ್ಸ್ ನ DBMS ಅಚೀವ್ ಮಾಡ್ತಾ ಬಂತು. ಫಾರ್ ಎಕ್ಸಾಂಪಲ್ ಡೇಟಾ ಡ್ಯೂಪ್ಲಿಕೇಶನ್ ನ ರಿಮೂವ್ ಮಾಡ್ತು ಅಂತಂದ್ರೆ ರೆಡ್ಯೂಸ್ ದಿ ಡೇಟಾ ರಿಡೆಂಡೆನ್ಸಿ, ದಿಸ್ ಒನ್. ಅಂಡ್ ಡಿಫಿಕಲ್ಟ್ ಟು ಸರ್ಚ್ ಇರೋದ್ರಿಂದ ಕ್ವೆರೀಸ್ ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಸರ್ಚ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಒಂದ್ ಕಂಪನಿ ತಗೊಂಡ್ರೆ, ಒಂದ್ ಕಂಪನಿಯಲ್ಲಿ ಹೈಯೆಸ್ಟ್ ಸ್ಯಾಲರಿ ಯಾರು ತಗೊಂತಾ ಇದ್ದಾರೆ ಅಂತಂದ್ರೆ, ಯೂಸಿಂಗ್ ದಿ SQL queries we can write the queries to search the which employee can get the highest salary this month ಅಂತ ಸರ್ಚ್ ಮಾಡಬಹುದು. ಸೊ ಡೇಟಾ ಸರ್ಚಿಂಗ್ ಇಸ್ ಈಸಿ. ಅಂಡ್ ಸೆಕ್ಯೂರಿಟಿ ಪರ್ಪಸ್ ಅಂತ ಬಂದ್ರೆ, ಫಾರ್ ಈಚ್ ಯೂಸರ್, ಫಾರ್ ಎಕ್ಸಾಂಪಲ್ ಅಡ್ಮಿನ್ ಅಂಡ್ ದ ಎಂಪ್ಲಾಯಿ ಅಂಡ್ below the users there is a separate credential for the login. ಆ ಲಾಗಿನ್ ಕ್ರೆಡೆನ್ಷಿಯಲ್ ಯೂಸ್ ಮಾಡ್ಕೊಂಡು ಡೇಟಾಗೆ ಸೆಕ್ಯೂರಿಟಿ ಎನ್ಕ್ರಿಪ್ಷನ್ ಮಾಡಿದ್ರು. ನೆಕ್ಸ್ಟ್ ಡೇಟಾ ಇನ್ಕನ್ಸಿಸ್ಟೆನ್ಸಿ. ಡೇಟಾ ಇನ್ಕನ್ಸಿಸ್ಟೆನ್ಸಿ ಅಂತ ಅಂದ್ರೆ ಡೇಟಾ ಮಿಸ್ಲೀಡ್ ಆಗೋದು ಚಾನ್ಸಸ್ ಕಡಿಮೆ ಆಯ್ತು. ಫಾರ್ ಎಕ್ಸಾಂಪಲ್ ಸೇಮ್ ಸೆಕ್ಯೂರಿಟಿ ಅಥಾರಿಟೀಸ್ ಮಾಡಿಫಿಕೇಶನ್ಸ್ ಮಾಡೋದು ಚಾನ್ಸಸ್ ಇತ್ತು. ಫಾರ್ ಎಕ್ಸಾಂಪಲ್ ನಾನು ಅಡ್ಮಿನ್, ಐ ಹ್ಯಾವ್ ಡೇಟಾ ಆಕ್ಸೆಸ್ ಆಫ್ ಆಲ್ ದ ಎಂಪ್ಲಾಯೀಸ್ ಅಂಡ್ ದ users of the company. As a employee I can't get the access of the admin. ಸೊ ಈ ಡೇಟಾ ಇನ್ಕನ್ಸಿಸ್ಟೆನ್ಸಿ ಆಗ್ತಾ ಇತ್ತಲ್ಲ, ಈ ಇನ್ಕನ್ಸಿಸ್ಟೆನ್ಸಿನ DBMS ಅಚೀವ್ ಮಾಡ್ತು. ನೆಕ್ಸ್ಟ್ DBMS ಸಾಫ್ಟ್ವೇರ್, ಇದು ಸಾಫ್ಟ್ವೇರ್ ಅಪ್ಲಿಕೇಶನ್ ಅಲ್ವಾ. ಯೂಶಲಿ ಈ ಸಾಫ್ಟ್ವೇರ್ ಅಪ್ಲಿಕೇಶನ್ ಮಲ್ಟಿಪಲ್ ಸೈಮಲ್ಟೇನಿಯಸ್ ಯೂಸರ್ಸ್
ಯೂಸ್ ಮಾಡ್ತಾ ಬಂದ್ರು. ಸೊ ಈ ಎಲ್ಲಾ ಪ್ರಾಬ್ಲಮ್ಸ್ ನ DBMS ಅಚೀವ್ ಮಾಡ್ತಾ ಬಂತು. ದಾಟ್ಸ್ ವೈ DBMS ಇಸ್ 10x times faster, better and efficient than the file system. Hope so. Concept clear ಆಗಿದೆ. And also centralized data storage. As I previously mentioned, what's the major difference between the centralized data and the ಫೈಲ್ ಸಿಸ್ಟಮ್ ಡೇಟಾ ಸ್ಟೋರೇಜ್ ಅಂತೆ. ಸೆಂಟ್ರಲೈಸ್ ಡೇಟಾ ಸ್ಟೋರೇಜ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಬುಕ್ಸ್ ಎಲ್ಲ ಸ್ಟೋರ್ ಮಾಡ್ತೀನಿ ಅಂತ ಹೇಳಿದೆ. ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಬುಕ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಸ್ಟೋರ್ ಆಪರೇಟಿಂಗ್ ಸಿಸ್ಟಮ್ ಬುಕ್ಸ್ ಅಂಡ್ ಐ ಆಮ್ ಗೋಯಿಂಗ್ ಟು ಸ್ಟೋರ್ DBMS ಬುಕ್ಸ್, ದೆನ್ ಐ ಆಮ್ ಗೋಯಿಂಗ್ ಟು ಸ್ಟೋರ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಬುಕ್ಸ್. ದಿಸ್ ಆಲ್ ಈಸ್ ಅಂಡರ್ ಟು ಕಂಪ್ಯೂಟರ್ ನೆಟ್ವರ್ಕ್ಸ್ ಬುಕ್ಸ್ ಅಲ್ಲಿ ಬರುತ್ತೆ. ದೆನ್ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್. ನಾನು ಇವಾಗ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಹೋದ್ರೆ ಐ ಕ್ಯಾನ್ ಗೆಟ್ ಆಲ್ ದ ಡೀಟೇಲ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್, DBMS ಅಂಡ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಬುಕ್ಸ್, ರೈಟ್? ಸೊ ಸೆಂಟ್ರಲೈಸ್ ಡೇಟಾ ಸ್ಟೋರೇಜ್ ಆಗಿರೋದ್ರಿಂದ ಒಂದು ರೂಟ್ ಡೇಟಾ ಸಿಕ್ಕಿದ್ರೆ ಎಂಟೈರ್ ಡೇಟಾ ನಾವು ಫೆಚ್ ಮಾಡ್ತಾ ಹೋಗ್ಬೋದು, ಇನ್ ಪ್ರಾಪರ್ ಆರ್ಡರ್ ಅಲ್ಲಿ ಕನ್ವೆ ಮಾಡ್ತಾ ಹೋಗುತ್ತೆ. ಸೊ ಫಾಸ್ಟರ್ ಆಗಿ ರಿಟ್ರೀವ್ ಕೂಡ ಮಾಡ್ಬೋದು. ಇಂಟರ್ವ್ಯೂ ಅಲ್ಲಿ ಕೇಳುವಂತ ಮೋಸ್ಟ್ ಕಾಮನ್ ಕ್ವೆಶನ್, ವಾಟ್ಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದಿ ಫೈಲ್ ಸಿಸ್ಟಮ್ ಅಂಡ್ DBMS ಅಂತ ಬಂದ್ರೆ, ಫೈಲ್ ಸಿಸ್ಟಮ್ ಅಲ್ಲಿ ಏನೇನ್ ಡ್ರಾಬ್ಯಾಕ್ಸ್ ಇರುತ್ತೋ ಅದನ್ನ ಪ್ರತಿ ಒಂದು DBMS ಅಚೀವ್ ಮಾಡುತ್ತೆ. ಸೊ 10x ಫಾಸ್ಟರ್ ರಿಟ್ರೀವಲ್, ಫಾಸ್ಟರ್ ಎಫಿಷಿಯಂಟ್ and minimal retrieval, and supports relationship using foreign key, primary key, and ensures data consistency and integrity. Data consistency and integrity ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಆನ್ಲೈನ್ ಅಲ್ಲಿ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀನಿ, ನನ್ನ ಫ್ರೆಂಡಿಗೆ ಕಳಿಸ್ತಾ ಇದ್ದೀನಿ. ಬಿಫೋರ್ ಟ್ರಾನ್ಸಾಕ್ಷನ್ ಅಂಡ್ ಆಫ್ಟರ್ ದಿ ಟ್ರಾನ್ಸಾಕ್ಷನ್ ವ್ಯಾಲಿಡ್ ಟ್ರಾನ್ಸಾಕ್ಷನ್ಸ್ ಇರ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ 100 ರೂಪೀಸ್ ಇದೆ, ನಾನು ನನ್ನ ಫ್ರೆಂಡಿಗೆ 50 ರೂಪೀಸ್ ಕಳಿಸ್ತೀನಿ. ನನ್ನ ಫ್ರೆಂಡ್ ಹತ್ರ ಇನಿಷಿಯಲಿ 50 ರೂಪೀಸ್ ಇತ್ತು, ಈಗ ನಾನು 50 ಕಳಿಸಿದ್ರೆ ಅವನಿಗೆ 100 ಆಗುತ್ತೆ. ನನ್ನ ಬ್ಯಾಲೆನ್ಸ್ ಎಷ್ಟಾಗುತ್ತೆ? 100 ಮೈನಸ್ 50. ಸೊ ನನ್ನ ಅಕೌಂಟ್ 50 ಆಯ್ತು, ನನ್ನ ಫ್ರೆಂಡಿಗೆ 100 ಆಯ್ತು. ಸೊ ಬಿಫೋರ್ ಟ್ರಾನ್ಸಾಕ್ಷನ್ ಅಂಡ್ ಆಫ್ಟರ್ ಟ್ರಾನ್ಸಾಕ್ಷನ್ ಮಸ್ಟ್ ಬಿ ವ್ಯಾಲಿಡ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಅದು ಕನ್ಸಿಸ್ಟೆನ್ಸಿ. ದೆನ್ DBMS ಸೈಮಲ್ಟೇನಿಯಸ್ಲಿ ಮಲ್ಟಿಪಲ್ ಯೂಸರ್ಸ್ ಯೂಸ್ ಮಾಡ್ಬೋದು ಬಿಕಾಸ್ ಆಫ್ ವ್ಯಾಲಿಡ್ ಯೂಸರ್ ಅಥೆಂಟಿಫಿಕೇಶನ್ ಇಂದ. ಅಂಡ್ ಈಸಿ ಬ್ಯಾಕಪ್ ಅಂಡ್ ರಿಕವರಿ, ವೆರಿ ಈಸಿ ಬಿಕಾಸ್ ಆಫ್ ಸ್ಟ್ರಕ್ಚರ್ಡ್ ಕ್ವೇರಿ ಡೇಟಾಬೇಸ್ ಅಲ್ಲಿ ಸ್ಟೋರ್ ಮಾಡಿರೋದ್ರಿಂದ. ಆಲ್ಸೋ ಮಿನಿಮಲ್ ರಿಡೆಂಡೆನ್ಸಿ. ವೈ ಇಟ್ ಈಸ್ ಮಿನಿಮಲ್ ರಿಡೆಂಡೆನ್ಸಿ? ವೆನ್ ಇಟ್ ಕಮ್ಸ್ ಟು ದಿ ರಿಡೆಂಡೆನ್ಸಿ, there is no duplication of data because each data is stored at simultaneously one time because of the primary key. And relationships na use ಮಾಡ್ತೀವಿ because of using the foreign key, primary key, unique key ಎಲ್ಲ ಯೂಸ್ ಮಾಡಿ ರಿಲೇಶನ್ಶಿಪ್ಸ್ ನ ಡೇಟಾ ಟು ಡೇಟಾ, ಡೇಟಾ ಫೋಲ್ಡರ್ ಟು ಡೇಟಾ ಫೋಲ್ಡರ್ ರಿಲೇಶನ್ಶಿಪ್ ಹ್ಯಾಂಡಲ್ ಮಾಡಿದ್ವಿ. ಸೊ ಫೈಲ್ ಸಿಸ್ಟಮ್ ಏನು ಮೆಸ್ಸಿ ಆಗಿ ಸ್ಟೋರ್ ಆಗಿರುತ್ತೆ, ಮತ್ತೆ ಕರೆಕ್ಟ್ ಆಗಿ ಆರ್ಗನೈಸ್ ಆಗಿರಲ್ಲ, ಫೆಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. DBMS ಆದ್ರೆ ಈಸಿಯಾಗಿ ಫೈಂಡ್ ಮಾಡ್ಬೋದು, ಸೇಫ್, ಮತ್ತೆ ಎವ್ರಿಥಿಂಗ್ ಇನ್ ಆರ್ಗನೈಸ್ಡ್ ಆರ್ಡರ್ ಇರುತ್ತೆ. ಸೊ ಈಸಿಯಾಗಿ ಸರ್ಚ್ ಮಾಡ್ಬೋದು. ಆಸ್ ಐ ಪ್ರೀವಿಯಸ್ಲಿ ಶೋಡ್ ಒನ್ ಎಕ್ಸಾಂಪಲ್, ಒನ್ ಡಿಜಿಟಲ್ ಲೈಬ್ರರಿ ಅಂಡ್ ಒನ್ ದಿ ಮ್ಯಾನ್ಯುಯಲ್ ಟೇಬಲ್ ಆನ್ ದಿ ಕ್ಲಮ್ಸಿ ಆಫ್ ಫೋಲ್ಡರ್ಸ್ ವಿತ್ ಫೈಲ್ಸ್ ಅಲ್ವಾ. ಯಾವ್ದು ಸರ್ಚ್ ಮಾಡೋದು ಈಸಿ? ಡಿಜಿಟಲ್ ಲೈಬ್ರರಿ ಈಸಿ ತಾನೆ, ಬಿಕಾಸ್ ಯಾವ್ಯಾವ ಕಂಪಾರ್ಟ್ಮೆಂಟ್, ಯಾವ್ಯಾವ ವಾರ್ಡ್ರೂಪ್ ಅಲ್ಲಿ ಯಾವ ಬುಕ್ಸ್ ಇದೆ, ಯಾವ ಸೆಕ್ಷನ್ ಅಲ್ಲಿ ಯಾವ್ದಿದೆ, ಎಲ್ಲಿ ಆರ್ಗನೈಸ್ ಮಾಡಬೇಕು, ಎಲ್ಲಿ ಸ್ಟೋರ್ ಮಾಡಬೇಕು, ಎಲ್ಲಿ ರಿಟ್ರೀವ್ ಮಾಡಬೇಕು ಅಂತ ಫಾಸ್ಟ್ ಆಗಿ ಗೊತ್ತಾಗುತ್ತೆ. Advantages of DBMS. What are the major failures or drawbacks of the file system? ಪ್ರತಿಯೊಂದನ್ನು DBMS ಅಚೀವ್ ಮಾಡುತ್ತೆ, ಅದೇ ಅಡ್ವಾಂಟೇಜಸ್ ಆಫ್ DBMS. ಡೇಟಾ ರಿಟೆಂಡೆನ್ಸಿ ಅಂದ್ರೆ ನೋ ಡ್ಯೂಪ್ಲಿಕೇಶನ್. ಡೇಟಾ ಸೆಕ್ಯೂರಿಟಿ, ಯೂಸಿಂಗ್ ದಿ ಆಥರೈಸ್ಡ್ ಆಕ್ಸೆಸ್ ಇದ್ರೆ ಮಾತ್ರ ಆಥರೈಸ್ಡ್ ಆಕ್ಸೆಸ್ ಕಂಟ್ರೋಲ್ ಕೊಡುತ್ತೆ. Then data integrity, before and after the transaction there must be valid transaction ಇರಬೇಕು. ಬ್ಯಾಕಪ್ ಅಂಡ್ ರಿಕವರಿ ಇಸ್ ವೆರಿ ಈಸಿ ಬಿಕಾಸ್ ಆಫ್ ಸ್ಟ್ರಕ್ಚರ್ಡ್ ಡೇಟಾಬೇಸ್ ಅಲ್ಲಿ ಸ್ಟೋರ್ ಮಾಡಿರ್ತೀವಿ. ಮಲ್ಟಿಪಲ್ ಸೈಮಲ್ಟೇನಿಯಸ್ ಯೂಸರ್ಸ್ ಯೂಸ್ ಮಾಡಬಹುದು ಅಂಡ್ ಎಫಿಷಿಯಂಟ್ ಆಗಿ ಡೇಟಾ ರಿಟ್ರೀವಲ್ ಮಾಡಬಹುದು ಯೂಸಿಂಗ್ ದಿ ಕ್ವೆರಿ ಲ್ಯಾಂಗ್ವೇಜಸ್ ಕಾಲ್ಡ್ SQL query. Now let's jump into the interview question. Why is DBMS is better than the traditional file system ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಈ ಎಲ್ಲಾ ಕೀ ಪಾಯಿಂಟ್ಸ್ ನ ನೀವು ಮೆನ್ಷನ್ ಮಾಡಿದ್ರೆ ಸಾಕು, ಇಂಟರ್ವ್ಯೂಯರ್ ವಿಲ್ satisfied by your answer. For example, less redundancy ಅಂದ್ರೆ there is no duplication of data, better security, data consistency, multiple simultaneous users access ಮಾಡಬಹುದು, relationship with the data using the SQL joins ಆಗಿರ್ಬೋದು, and primary key, unique key, foreign key ಆಗಿರ್ಬೋದು. ನೆಕ್ಸ್ಟ್ ಫಾಸ್ಟ್ ಅಂಡ್ ಎಫಿಷಿಯಂಟ್ ಕ್ವೆರಿಯಿಂಗ್ ಯೂಸ್ ಮಾಡ್ತಾರೆ. ಈ ಎಲ್ಲಾ ಕೀ ಪಾಯಿಂಟ್ಸ್ ಹೇಳಿದ್ರೆ ಸಾಕು, ಇಂಟರ್ವ್ಯೂ ನಿಮ್ ಆನ್ಸರ್ ಅಪ್ರೋಚ್ ನ ಅಗ್ರಿ ಮಾಡ್ತಾರೆ.
ಸೊ ಕ್ವಿಕ್ ರಿವಿಷನ್ ಅಂತ ಬಂದ್ರೆ ಈ ಎಲ್ಲ ಕೀ ಪಾಯಿಂಟ್ಸ್ ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಥ್ರೂ ಇಟ್. And finally, we are completed day 1 series of DBMS 21 days placement series. So next topic, day 2 ಅಲ್ಲಿ database architecture ಜೊತೆ ಬರ್ತೀನಿ. 1 tier architecture, 2 tier architecture, 3 tier architecture. What's the major difference between the 2 tier and the 3 tier architecture, and database management system components and client server model. Interview ಅಲ್ಲಿ major question ಏನೇನ್ ಕೇಳ್ತಾರೆ and real world example with the analogy ಜೊತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಇವತ್ತಿನ ಕಾನ್ಸೆಪ್ಟ್ ಏನಾದರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ಪಿನ್ ಮಾಡಿ, ಹೌ ಐ ಕ್ಯಾನ್ ಇಂಪ್ರೂವ್ ಮೈ ಸೆಲ್ಫ್ ಅಂತ. ನಾನು ಕಲಿತೀನಿ, ನೀವು ನನ್ನ ಜೊತೆ ಕಲಿತಾ ಹೋಗಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್. ಡೇ 2 ಅಲ್ಲಿ ಮೀಟ್ ಆಗೋಣ. ಎಲ್ಲರೂ ಬರ್ತೀರಲ್ಲ ಡೇ 2ಗೆ? ಥ್ಯಾಂಕ್ ಯು. ಸ್ಟೇ ಕನ್ಸಿಸ್ಟೆಂಟ್.